ಹೌದು, ನಾನು ಈಗಲೂ ಹೇಳ್ತೀನಿ, ನನಗೊಂದು ಆಸೆ ಇದೆ ಅಂತ. ನನ್ನ ಆಸೆ ಬಗ್ಗೆ ನಾನೇನು ಮುಚ್ಚಿಡುವಂತ ಪ್ರಶ್ನೆ ಇಲ್ಲ. ಅದು ಗೊತ್ತು ಬಿಡೋಣ. ಆದ್ರೆ ನಿಮ್ಮ ಅಣ್ಣ CM ಆಯ್ತೀನಿ ಅಂದ್ರೆ ಸಾಕು 108 ಜನ ಅಡಗಲ್ ಆಗ್ತಾರಲ್ಲ, ಯಾಕ್ಲಣ್ಣ? ಗೊತ್ತಿಲ್ಲ, ನನಗೇನು ಗೊತ್ತು? ನಾನು ಹೆಂಗೆ ಹೇಳಕ್ಕಾಗತ್ತೆ? ನಾನು ಭವಿಷ್ಯ ಹೇಳಕ್ಕಾಗತ್ತಾ? ಭವಿಷ್ಯ ಹೇಳೋನಲ್ಲ. ಅಯ್ಯಲ್ಲಿ 108 ಜನ ಅಂದ್ರೆ ನಿನ್ನ ಪ್ರಕಾರ DK ಜೊತೆ ಇರೋದು 28 MLA ಅಂತಲೇನ್ಲ? ಯಾರಿಗ್ ಬರ್ತಾಣ ಎಷ್ಟ್ ಜನ ಅವ್ರೆ ಅಂತ ಯಾರು ತಲೆ ಲೆಕ್ಕ ಮಾಡಿರ್ಲಿಲ್ಲ ಕಣೆ. ಆದ್ರೆ ಕಾಂಗ್ರೆಸ್ ಅಲ್ಲಿ ಮಾತ್ರ ಅಲ್ಲ, BJP-ಲಿ 8 ಜನ, JDS ಅಲ್ಲಿ 12 ಜನ, DK ಕಡೆ ಅವ್ರಂತೆ. DK ಯಾವತ್ತು ಹೂ ಅಂತದೋ ಅವತ್ತು ಪಾರ್ಟಿ ಬಿಟ್ಬಿಟ್ಟು DK ಜೊತೆ ಬರ್ತಾವಂತೆ. ಬಹಳ ಜನ BJP ಅವರು ಬರಕ್ ಸಿದ್ಧ ಆಗಿದ್ದಾರೆ, JDS ಅವರು ಬರಕ್ ಸಿದ್ಧ ಆಗಿದ್ದಾರೆ. ಬಹಳ ಜನ, ನನ್ನ ಕನಿಷ್ಠ ನನ್ನ ಅನಿಸಿಕೆ BJP ಅವರು 7-8 ಜನ ಇದ್ದಾರೆ, JDS ಅವರು 12 ಇಂದ 13 ಜನ ಇದ್ದಾರೆ, 12 ಇಂದ 13 ಜನ JDS ಅವರು ಇದ್ದಾರೆ. ಮತ್ತೆ BJP ನೋಡಿದ್ರಿ DK ಮಹಾರಾಷ್ಟ್ರದ ಶಿಂದೆ ತರ ಆಯ್ತದೆ ಏನಕ್ಕೆ ಕುಂತವಲ್ಲ? ಅವ್ರು ಶಿಂದೇನೆ, ಯಾಕೆ ಆದರೆ ಅಂತ ಹೇಳ್ತೀಯ? ಅವರು ಶಿಂದೇನೆ, ಆದರೆ ಅಂತ ಹೇಳ್ಬೇಡಿ. ಶಿಂದೇನೆ, ಅವ್ರು ಶಿಂದೇನೆ, ಯಾಕೆ ಆದರೆ ಅಂತ ಹೇಳ್ತೀಯ? ಅವರು ಶಿಂದೇನೆ, ಆದರೆ ಅಂತ ಹೇಳ್ಬೇಡಿ. ಶಿಂದೇನೆ ಮೂಕನ ಶಿಂದೆ ತರಕ್ಕೆ DK-ನವೇ ಒಂದಷ್ಟು ಕಾಂಗ್ರೆಸ್ MLA-ಗಳನ್ನ ಕರ್ಕೊಂಡ್ಬಂದು BJP ಜೊತೆ ಸೇರ್ಕೊಂಡು ಹೊಸ ಸರ್ಕಾರ ಮಾಡ್ತದೆ ಅಂತ ಕಾಯ್ತಾ ಕುಂತವೆ ಪಾಪ. ಆನೆ ನಡೀತಾ ಇದ್ರೆ ಮುದಿನ ಈ ಮೂಸ್ಕಂಡು ಹಿಂದೇನೆ ಹೋಯ್ತಿತ್ತಂತೆ, ಯಾಕೆ ಅಂತ ಗೊತ್ತೇನ್ಲ? ಮೂಕನ ಮಾವಿನಕಾಯಿ ಬೀಳ್ತದೆ ಕಚ್ಕೊಂಡು ಹೋಗ್ಬಿಡೋಣ ಅಂತವ. ಹಂಗಾಯ್ತು ಕಂಡ್ಲ BJP ಕತೆ. ಅದೇನೋ ಕರೆಕ್ಟ್ ಕಂಬಿಡೋಣ. ಆದ್ರೂ ಸುಮ್ಕೆ ಯಾಕಿರ್ಬೇಕು? ನಾವು ಒಂದೊಂದು ಕಲ್ಲು ಹೊಡಿಯೋಣ ಅಂತವ ಹೊಡಿತಾವೆ ಅಷ್ಟೇ ಯಾಕನೆ. ಆದ್ರೆ DK CM ಆಗ್ಬೇಕು ಅನ್ನೋದಕ್ಕೆ ಅದ್ರ ಪಾರ್ಟಿಯವು ಯಾರು ವಿರೋಧನೆ ಮಾಡ್ತಾ ಇಲ್ಲ ಕಲಣ. ಸೂಪರ್ ಮಾಮ. ವಿರೋಧ ಯಾರು ಮಾಡೋದಿಲ್ಲ ಕಂಡ. CM ಆಗ್ಬೇಕಾ? ಆಗಪ್ಪ, ಯಾರು ಬೇಡ ಅಂದರು. ನೀನು CM ಇದ್ರೆ ನಮಗೂ ಸಂತೋಷನೆಯ, ಆದ್ರೆ ಈಗ ಮಾತ್ರ ಬೇಡ, ಮುಂದಿನ ಸತಿ ಬರೋಗು ನೋಡೋಣ ಅಂತವಿ. ಮುಂದಿನ ಎಲೆಕ್ಷನ್ ಕತೆ ಯಾರು ಬಲ್ಲರ್ಲಣ? ಸೇಮ್ ಟು ಸೇಮ್ ಇದೇ ಯೋಚನೆ ಕಾಂಗ್ರೆಸ್ ನೋವು ಐತೆ ಕಣ್ಲ. ಆದ್ರೆ ಗ್ಯಾರಂಟಿ ಕೊಟ್ಟಿದೀವಲ್ಲ ನಾವು, ಮತ್ತೆ ಗೆದ್ದಿಲ್ಲ ಅಂದ್ರೆ ಅದೆಲ್ಲ ನಿಂತು ಹೋಯ್ತವೆ. ಆ ಭಯಕ್ಕಾದ್ರೂ ಜನ ಓಟ್ ಹಾಕ್ತಾರೆ ಅಂತ ನಂಬ್ಕೊಂಡವೆ ಕಣ್ಲ. ಈ 5 ವರ್ಷ ಇಲ್ಲ, ಇನ್ನ 15 ವರ್ಷ ಕಾಂಗ್ರೆಸ್ ಸರ್ಕಾರನೇ. ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಬರೋದು. ಇನ್ನು 15 ವರ್ಷ ನಾವೇ ಕಾಂಗ್ರೆಸ್ ಅವರ ಅಧಿಕಾರಲ್ಲಿ ಇರ್ತೀವಿ. ಶಿವನಿ ಶಂಭುಲಿಂಗ. Oh